ಬಂಗ್ಲಗುಡ್ಡ ಕಾಡಿನಲ್ಲಿ ಮತ್ತೆ ಬುರುಡೆ ಶೋಧಕ್ಕಾಗಿ ಎಸ್ಐಟಿ ಮುಂದಾಗಿದೆ. ಈಗಾಗಲೇ ನೇತ್ರಾವತಿ ತೀರದಿಂದ ಶೋಧ ಕಾರ್ಯವನ್ನು ಆರಂಭಗೊಳಿಸಿರುವಂಥದ್ದು ನೀವು ನೇರವಾಗಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೇತ್ರಾವತಿಯ ತೀರದಿಂದಲೇ ಈಗ ಬಂಗ್ಲಗುಡ್ಡ ಕಾಡಿಗೆ ಇಡೀ ಅಧಿಕಾರಿಗಳ ತಂಡ ಒಳಹೊಕ್ಕಿರುವಂಥದ್ದು. ಪ್ರಮುಖವಾಗಿ ವಿಠಲ್ ಗೌಡ್ರ ಹೇಳಿಕೆಯ ಬೆನ್ನಲ್ಲೇ ದೊಡ್ಡ ಮಟ್ಟಿನಲ್ಲಿ ಸಂಚಲನ ಉಂಟಾಗಿತ್ತು. ಇಡೀ ರಾಜ್ಯದಲ್ಲೇ ಮತ್ತೆ ಆ ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿನಲ್ಲಿ ಬುರುಡೆಗಳು ಇವೆಯಾ ಎಂಬ ಪ್ರಶ್ನೆಗಳು ಕೂಡ ಉದ್ಭವವಾಗಿತ್ತು. ಆ ಬಳಿಕ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದಂಥ ಎಸ್ಐಟಿಯ ಪ್ರಮುಖರು ಪ್ರಣವ್ ಮೊಹಂತಿ ಅವರು ಸಭೆಯನ್ನು ಮಾಡ್ತಾರೆ. ಮ್ಯಾರಥಾನ್ ಸಭೆಯಲ್ಲಿ ಒಂದು ನಿರ್ಧಾರ ಮಾಡಲಾಗುತ್ತೆ, ಇಡೀ ಬಂಗ್ಲಗುಡ್ಡ ಕಾಡನ್ನು ಶೋಧ ಕಾರ್ಯ ಮಾಡಬೇಕಂತ ಹೇಳಿ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಸರ್ಚ್ ಅನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ವಿಠಲ್ ಗೌಡ ತಮ್ಮ ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು ಬಂಗ್ಲಗುಡ್ಡ ಕಾಡಿನಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂತೇಳಿ ಚಿನ್ನಯ್ಯ ಹೇಳಿದ್ರು ಕೂಡ ಆತನ ಸುಳ್ಳಿನಲ್ಲಿ ಕೆಲವು ಕೂಡ ಸತ್ಯ ಕೂಡ ಇದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರು. ಜೊತೆಗೆ ನಾನು ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಆ ಬಂಗ್ಲಗುಡ್ಡ ಕಾಡಿನ ಪರಿಸರದಲ್ಲಿ ಅಸ್ಥಿಪಂಜರಗಳು ಅಲ್ಲಲ್ಲಿ ಚದುರಿಕೊಂಡಂಥ ಸ್ಥಿತಿಯಲ್ಲಿತ್ತು. 2 ಬಾರಿಯೂ ಹೋದಂಥ ಸಂದರ್ಭದಲ್ಲಿ ಸುಮಾರು 7ಕ್ಕೂ ಹೆಚ್ಚು ಮಾನವರ ಮೂಳೆಗಳ ಅವಶೇಷಗಳು ಕೂಡ ಕಂಡು ಬಂದಿತ್ತು. ಬಂಗ್ಲಗುಡ್ಡ ಕಾಡಿನ ನಡುಭಾಗದಲ್ಲಿ ಒಂದು ಮಣ್ಣು ಜರಿದ ಸ್ಥಿತಿಯಲ್ಲಿತ್ತು. ಅದರ ಒಳಭಾಗದಲ್ಲಿ ಕೂಡ ಸಾಕಷ್ಟು ಅವಶೇಷಗಳು ಇರುವಂಥ ಸಾಧ್ಯತೆಗಳು ಇವೆ ಅನ್ನೋದನ್ನು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಪ್ರಿಪರೇಷನ್ಗಳನ್ನು ಎಸ್ಐಟಿ ಮಾಡಿಕೊಂಡು ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಹೋಗ್ತಾ ಇರುವಂಥ ನೇರ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಹಂತದಲ್ಲಿ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂಥೇಳಿ ಊಹಿಸ್ಬೋದು. ಯಾಕೆಂದರೆ ಚಿನ್ನಯ್ಯ ಹೇಳಿದಂತೆ ಇಡೀ ಕಾಡನ್ನು ಸರ್ಚ್ ಮಾಡಿದ್ರು ಕೂಡ 12 ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ರು ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಆದರೆ ಆ ನಂತರವಾಗಿ ಆದಂಥ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ ಗೌಡ್ರನ್ನ 2 ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರುಗಾಗಿ ಎಸ್ಐಟಿ ಕರ್ಕೊಂಡು ಹೋಗಿತ್ತು. ಈ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಹೇಳಿಕೆ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವನ್ನು ತಂದು ಕೊಟ್ಟಿರುವಂಥದ್ದು. ಕಳೆದ ಕೆಲವು ವಾರಗಳ ಹಿಂದೆ ನಾವು ಇದೇ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ವಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನೇ ಇದೇ ರೀತಿಯಾಗಿ ಬಂಗ್ಲಗುಡ್ಡ ಕಾಡಿನ 12 ಸ್ಪಾಟ್ಗಳಲ್ಲಿ ಎಸ್ಐಟಿ ಕರ್ಕೊಂಡೋಗಿ ಅಲ್ಲಿ ಮಹಜರು ಕಾರ್ಯವನ್ನು ಕೂಡ ಮಾಡಿತ್ತು. ಆದರೆ ಆ ಬಳಿಕ ಆದಂಥ ಸನ್ನಿವೇಶಗಳ ಪ್ರಕಾರವಾಗಿ ಚಿನ್ನಯ್ಯ ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು. ಆದರೆ ಬಳಿಕ ವಿಠಲ್ ಗೌಡ್ರನ್ನ ಕರ್ಕೊಂಡೋಗಿ ಅವರ ಹೇಳಿಕೆ ಯಾವಾಗ ಬಯಲಾಯಿತು ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಂಡಿತ್ತು. ಯಾಕೆಂದರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಈ ರೀತಿಯ ಅವಶೇಷಗಳು ಕೂಡ ಇದೆ ಎಂಬ ಒಂದು ವಾದ ಬಂದಂಥ ಹಿನ್ನೆಲೆಯಲ್ಲಿ ಅದರ ಸತ್ಯಾಸತ್ಯತೆಯನ್ನು ಪರಿಶೋಧನೆ ಮಾಡೋಕೆ ಈಗ ಎಸ್ಐಟಿ ಮುಂದಾಗಿದೆ. ಎಸ್ಐಟಿಯ ಪ್ರಮುಖರು ಪ್ರಣವ್ ಮೊಹಂತಿ ಅವರು ಕೊಟ್ಟಂಥ ಸೂಚನೆ ಅನುಸಾರವಾಗಿ ಇಡೀ ಕಾಡಲ್ಲಿ ಈಗ ಸರ್ಚ್ ಮಾಡ್ತಾ ಇರುವಂಥದ್ದು ಎಸ್ಐಟಿ ತಂಡ. ಜೊತೆಗೆ ಅರಣ್ಯ ಅಧಿಕಾರಿಗಳು ಒಂದು ಸರ್ವೆ ರಿಪೋರ್ಟನ್ನು ಕೂಡ ಎಸ್ಐಟಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಇಡೀ ಕಾಡು ಅದು ದಟ್ಟ ಕಾಡು, ದಟ್ಟವಾಗಿ ಬೆಳೆದಿರುವಂತಹ ಕಾಡು. ಯಾರೂ ಕೂಡ ಒಳಗೆ ಹೋಗಿ ಅಲ್ಲಿ ಲೀಲಾಜಾಲವಾಗಿ ಸರ್ಚ್ ಮಾಡೋದು ಅದು ಅಸಾಮಾನ್ಯ. ಹಾಗಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಅರಣ್ಯ ಅಧಿಕಾರಿಗಳು ಕೊಟ್ಟಂಥ ವರದಿಯ ಅನುಸಾರವಾಗಿ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಂಗ್ಲಗುಡ್ಡೆಯಿಂದ ಈಗ ಅರಣ್ಯ ಅಧಿಕಾರಿಗಳು ಶೋಧ ಕಾರ್ಯವನ್ನು ಸದ್ಯಕ್ಕೆ ಆರಂಭಗೊಳಿಸಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಜಿತೇಂದ್ರ ಕುಮಾರ್ ದಯಾಮ್ ಅವರ ಸಮ್ಮುಖದಲ್ಲಿ ಇಲ್ಲಿ ಈಗ ಹಂತ ಹಂತವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲರೂ ಕೂಡ ಭಾವಿಸಿಕೊಂಡಿದ್ರು ರಸ್ತೆಯ ಪಕ್ಕದಲ್ಲಿರುವಂಥ ಸ್ಪಾಟ್ ನಂಬರ್ 10 ಕಾರ್ಯಾಚರಣೆ ಆರಂಭಗೊಳಿಸ್ತಾರೆ ಅಂತೇಳಿ. ಆದರೆ ಇದೀಗ ನೇತ್ರಾವತಿಯ ನದಿಯ ಒಂದು ಮಗ್ಗಲಿಂದ ಈ ರೀತಿಯ ಕಾರ್ಯಾಚರಣೆ ಸದ್ಯಕ್ಕೆ ಆರಂಭಗೊಂಡಿರುವಂಥದ್ದು. ಹಾಗಾಗಿ ಇಡೀ ಪ್ರಕರಣದಲ್ಲಿ ಒಂದು ತಾರ್ಕಿಕವಾದ ಸತ್ಯವನ್ನು ಹೊರಗೆ ತರಬೇಕಂತ ಹೇಳಿ ಎಸ್ಐಟಿ ಈಗ ಅಹರ್ನಿಶಿಯಾಗಿ ಶ್ರಮವನ್ನು ಪಡ್ತಾ ಇದೆ. ಇಡೀ ಒಟ್ಟು ಪ್ರಕರಣದ ಇದೊಂದು ತಾರ್ಕಿಕವಾದ ಅಂತ್ಯವನ್ನು ಕಂಡುಕೊಳ್ಳುತ್ತೆ ಇಂತಹ ಒಂದು ಕಾರ್ಯಾಚರಣೆ ಅಂತ ಹೇಳಿ ಭಾವಿಸ್ಬೋದು. ಯಾಕೆಂದರೆ ಚಿನ್ನಯ್ಯ ಆದಮೇಲೆ ವಿಠಲ್ ಗೌಡನ ಹೇಳಿಕೆ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನ ಕೂಡ ಉಂಟು ಮಾಡಿತ್ತು. ಈ ಬಗ್ಗೆ ಸತ್ಯಾಸತ್ಯತೆಯನ್ನು ಜನರ ಮುಂದೆ ತೆರೆದಿಡಬೇಕೆಂಬ ಮಾತುಗಳು ಹಲವು ಜನರಿಂದ ಕೇಳಿ ಬಂದಿತ್ತು. ಇದಕ್ಕೆ ಪೂರಕವಾಗಿ ವಿಠಲ್ ಗೌಡ ಹೇಳಿದ್ದು ಸುಳ್ಳಾದರೆ ಅವರ ಮೇಲೆ ಕ್ರಮ ಆಗಬೇಕು, ಹೇಳಿದ್ದು ಸತ್ಯ ಆದರೆ ಅದರ ಸತ್ಯಾಸತ್ಯತೆಯನ್ನು ಜನರ ಮುಂದೆ ತೆರೆದಿಡಬೇಕು, ಸತ್ಯಾಂಶವನ್ನು ಬಯಲು ಮಾಡಬೇಕೆಂಬ ಆಗ್ರಹವನ್ನು ಕೂಡ ಜನ ಮಾಡಿದರು. ಹಾಗಾಗಿ ಸದ್ಯಕ್ಕೆ ಬಂಗ್ಲಗುಡ್ಡ ಕಾಡಿನಲ್ಲಿ 2ನೇ ಕಾರ್ಯಾಚರಣೆಯನ್ನು ಎಸ್ಐಟಿ ಮುಂದುವರಿಸಿದೆ. ಈ ಕಾರ್ಯಾಚರಣೆಯಲ್ಲಿ ಸತ್ಯಾಸತ್ಯತೆ ಹೇಗೆ ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಬಹಳ ನಿರೀಕ್ಷೆ, ಬಹಳ ಕುತೂಹಲವನ್ನ SITಯ ಈ ಕಾರ್ಯಾಚರಣೆ ಈಗ ಸದ್ಯಕ್ಕೆ ತೋರ್ಪಡಿಸಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.